ಇವತ್ತೇನು ನಾವು ನಮ್ಮ ಭಾರತೀಯ ಅಂಬೇಡ್ಕರ್ ಮಹಾಸೇನೆ ವತಿಯಿಂದ ಇವತ್ತು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಮತ್ತೆ ಅದು HKGN ಸರ್ಕಲ್ ಗ್ರೂಪ್ ಫ್ರೆಂಡ್ ಗ್ರೂಪ್ ವತಿಯಿಂದ ನಾವು ಇವತ್ತೇನು ಬಡವರಿಗೆ ಹೆಲ್ತ್ ಕ್ಯಾಂಪ್ ಹಾಕಿದ್ದೀವಿ. ಹೆಲ್ತ್ ಕ್ಯಾಂಪ್ ನಾವು ಹಾಕೋ ಉದ್ದೇಶ ಏನಪ್ಪಾ ಅಂದ್ರೆ, ಈಗ ನಮ್ಮ ಅಧ್ಯಕ್ಷರು ಮಾತಾಡಿದ್ರು ಇಲ್ಲಿ ಬಡತನದ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದ್ಬಿಟ್ಟು. ಇಲ್ಲಿ ಏನಾಗಿದೆ ಅಂದ್ರೆ, ಕೆಲವರು ಹೆಲ್ತ್ ಕ್ಯಾಂಪ್ ಕೂಡ ಇದಕ್ಕಿಂತ ಮುಂಚೆ ಹಾಕಿದ್ರು. ಏನ್ ಮಾಡ್ತಿದ್ರು ಅಂದ್ರೆ, ಈಗ ನಮ್ಮ ಇವರು ಮನ್ಸೂರಣ್ಣನು ಹೇಳಿದ್ರು ಏನಪ್ಪಾ ಅಂದ್ರೆ, ಮುಂಚೆ ಹೆಲ್ತ್ ಕ್ಯಾಂಪ್ ಹಾಕಿದ್ರು, ಬರೀ ಡಾಕ್ಟರ್ಗಳಿಗೆ ಚೆಕಪ್ ಮಾಡಿಸಿ ಮೆಡಿಸಿನ್ ಔಟ್ಸೈಡ್ ಬರ್ಕೊಡ್ತಿದ್ವಿ. ಈಗ ನಾವು ಮಾಡ್ತಾ ಇರೋದೇನಪ್ಪಾ ಅಂದ್ರೆ, ಇಲ್ಲಿ ಮೆಡಿಸಿನ್ ಸಮೇತ ಕೊಡ್ತಾ ಇದೀವಿ. ನಾವು ಮೆಡಿಸಿನ್ ಕೊಡ್ತೀವಿ, ಮತ್ತೆ ಏನಾರು ಹೆಚ್ಚು ಕಮ್ಮಿ ದೇವ್ರು ಎಲ್ಲರಿಗೂ ಒಳ್ಳೇದು ಆಯಸ್ಕೊಳ್ಳಿ, ಅಕಸ್ಮಾತ್ ಏನಾರು ಆಪರೇಷನ್ಗಳು ಇದ್ರೆ ಕೂಡ ನಾವು ಬರೋ ಹೋಗೋಕ್ಕೂ ವ್ಯವಸ್ಥೆನೂ ಮಾಡಿದ್ದೀವಿ. ಆಪರೇಷನ್ 1ರಿಂದ ಹಿಡಿದು 2 ಲಕ್ಷವರೆಗೆ ಏನು ಖರ್ಚಿದ್ರು ಕೂಡ ನಾವು ಫ್ರೀ ಟ್ರೀಟ್ಮೆಂಟ್ ಮಾಡ್ತೀವಿ. ಮತ್ತೆ ಇನ್ನೊಂದು, ಬರೋ ಹೋಗೋಕೆ ಅವ್ರಿಗೆ ನಾವು ಫ್ರೀ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ನಾವು ಮಾಡಿದ್ದೀವಿ. ಮನ್ಸೂರಣ್ಣನು ಹೇಳಿದ್ರು ಇವತ್ತಿಗೆ ನೀವು ಇವತ್ತೊಂದು ದಿನಕ್ಕೆ ಮಾತ್ರ ಸೀಮಿತ ಆಗಬೇಡಿ ಅಂತ ಹೇಳಿದ್ದಾರೆ. ನಾವು ಏನು ಹೆಜ್ಜೆ ಇಟ್ಟಿದ್ದೀವಿ, ಇದು ನಮ್ದು ಸ್ಟಾರ್ಟಿಂಗ್, ಜಸ್ಟ್ ಟ್ರೈಲರ್, ಇದು ಇನ್ನು ಪಿಕ್ಚರ್ ಅಭಿ ಬಾಕಿ. ನಾವು ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದಿಲ್ಲ, ಇದನ್ನ ನಾವು ಜನರ ಸಮಾಜ ಸೇವೆ ಮಾಡ್ಬೇಕಂತ ನಾವು ಏನು ರೋಡಿಗೆ ಇಳಿದಿದ್ದೀವಿ, ಇದನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಈಗ ಇನ್ನೊಂದೇನಪ್ಪ ಅಂದ್ರೆ, ಒಬ್ರು ಚಪ್ಪಾಳೆ ಹೊಡೆದ್ರೆ, ಒಬ್ರು ಒಂದೇ ಕೈಯಿಂದ ಚಪ್ಪಾಳೆ ಹೊಡೆದ್ರೆ ಏನೂ ಆಗಲ್ಲ. ಇಲ್ಲಿ ಇದ್ದರೆ ಈ ಏರಿಯಾದಲ್ಲಿ ಏನು ಇದ್ದಾರಲ್ಲ ಮುಖಂಡರುಗಳು, ಅವರು ಕೂಡ ಸಪೋರ್ಟ್ ಮಾಡ್ಬೇಕು. ನಾವೇನಿಲ್ಲಿ ಬಂದ್ಬಿಟ್ಟು ನಾವು ಯಾವ್ದೊಂದು ಪಕ್ಷದಗಳು ನಾವು ಪ್ರಚಾರ ಮಾಡಕ್ ಬಂದಿಲ್ಲ, ಎಲ್ಲರೂ ಬಡವ್ರಿಗೋಸ್ಕರ ಮಾಡ್ತಾ ಇದೀವಿ. ನಾವು ಬೆಳಿಗ್ಗೆ ಎದ್ದು ನಮ್ಮ ಹುಡುಗರಾಗ್ಲಿ ನಾವಾಗ್ಲಿ ಕಷ್ಟ ಪಡ್ತಾ ಇದೀವಿ ಅಂದ್ರೆ, ನಾವು ನಮಗೆ ಇನ್ಕಮ್ ಬರುತ್ತೆ ಅಂದ್ರೆ ನಾವು ಬಂದಿಲ್ಲ. ಬಡವರಿಗೆ ನಾವು ಸಮಾಜ ಸೇವೆ ಮಾಡಿದ್ರೆ ನಾಳೆ ದಿನ ನಮ್ಗೆ ಅವ್ರ ಆಶೀರ್ವಾದ ಸಿಗುತ್ತೆ, ನಾವು ಒಂದು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂದ್ಬಿಟ್ಟು ನಾವು ಬಂದಿರೋದಷ್ಟೇ. ಎಲ್ರು ಇಲ್ಲಿ ಇದ್ದರು ಎಲ್ಲ ಮುಖಂಡರು ಕೂಡ ನಮ್ಗೆ ಸಪೋರ್ಟ್ ಮಾಡಬೇಕು, ಎಲ್ಲ ಜನರು ಕೂಡ ಸಪೋರ್ಟ್ ಮಾಡ್ಬೇಕು. ಆವಾಗ್ಲೇನೆ ಇವತ್ತು ಇಷ್ಟು ಮಾಡಿದೀವಿ, ನಾಳೆ ದಿನ ಇನ್ನು ಹೆಚ್ಚಿಗೆ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಎಲ್ರು ನಮ್ಗೆ ಮಾತಾಡಕ್ಕೆ ಸಮಯ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೂ ಎಲ್ರು ನಮ್ಮ ಮಾತಿಗೆ ಬೆಲೆ ಕೊಟ್ಟು, ಮನ್ಸೂರಣ್ಣ ಆಗ್ಲಿ, ಅಮ್ಜದ್ ಅಣ್ಣ ಆಗ್ಲಿ, ನಮ್ಮ ಅನಿಲ್, ಬಾಬು ಅಣ್ಣ, ಯೂಸುಫ್ ಅಣ್ಣ, ಭಾಷಾ ಅಣ್ಣ ಇವರೆಲ್ಲ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಮಹಿಳಾ ಟೀಮ್, ನಮ್ಮ ಸಂಘಟನೆ ಮಹಿಳಾ ಟೀಮ್ ಅವರು ಕೂಡ ರಾಮನಗರಿಂದ ಬಂದಿದ್ದಾರೆ, हरियाणा बंदिदारे ಅವ್ರಿಗೂ ಕೂಡ ನಮ್ಮ ಸಂಘಟನೆಯಿಂದ ಎಲ್ಲರಿಗೂ ಧನ್ಯವಾದಗಳು. जय भीम। जैसे कि आप तमाम को मालूम है कि हमारे अंबेडकर महासेना के जो भी यहाँ पर जिम्मेदार है, हर बार भी पूरे नौजवान मिलने को, जैसे कि हमारे नूरुल्लाह साहब हो, बाबू साहब हो, हमारे बादशाह साहब हो और हमारे यूसुफ साहब हो, हर बार भी क्या तो मसले रहते हैं, एक टीम हो को काम कर ले जाती है। उसी तरह आज अंबेडकर जयंती के मौके पर बादशाहनगर 12 क्रॉस के जो गवर्नमेंट स्कूल है, वहाँ पर हमारे मशहूर दावणगेरे के एक आर्य के सुपर स्पेशलिटी हॉस्पिटल के वहाँ के नर्सा डॉक्टर साहब बात करके हमारे बाबू साहब की जिम्मेदारी में, सदारत में यहाँ पर एक हेल्थ कैंप का जो इंतजाम किया है, मैं मोहल्ले के जानिब से तमाम को तहे दिल से शुक्रिया अदा करता हूँ। क्योंकि इंसान को दो चीज़ बहुत ज़रूरी है, एक इल्म और एक हेल्थ। इल्म तो हमें घर में हमें लेते रहती करते, लेकिन जो हेल्थ जो रहता, जो गरीब का रहती दिखा लेते नहीं, करते नहीं। ऐसा जो हेल्थ काम के आप जैसे कि देख सकती हैं, कौन है तो भी बीपी, शुगर, हेल्थ पूरा भी फ्री में चेकअप हो रहा।
अब वो देखे जीडी मालूम होता था कि उनको क्या बीमारी है, क्या खुदा ना करे क्या तो सर है, तो इमीडिएटली बुला ले जाकर ऑपरेशन भी करा लेने का इंतजाम भी यहाँ पर कर रही। तो मैं इनको तहे दिल से शुक्रिया अदा करता हूँ। ऐसी ही टीम इसी तरह कौम के वास्ते हर बार भी, मोहल्ले के वास्ते हर बार भी आगे बढ़ते रहती हैं, करते रहती हैं। मैं आप तमाम से गुजारिश करता हूँ, ये कारवां रुकना नहीं है, इसी तरह आगे बढ़ाते रहना, आगे चलते रहना। तुम्हारे साथ कौन रंदे नहीं रंदे, अल्हम्दुलिल्लाह गए भी मदद तुम ना मिलती, कौन आ रहा नहीं आ रहा वो देखो नो को, इसे काम तुम्हें करो, इंशाल्लाह आगे बढ़ते रहो, गए भी मदद मिलते रहती, कारवां बढ़ते रहता, लोग तुम्हारे साथ जमते रहते, जुड़ते रहते। और हमारा भी जो है महबूबुल्लाह चैरिटेबल ट्रस्ट से जो 5 साल से भी हॉस्पिटल कर रही हूँ, मालूम है हमने क्या चीज़ा जरूरत है क्या नहीं करने का। इंशाल्लाह इनके साथ हमें भी तुम जुड़ को, तुम्हें भी हमारे साथ जुड़ने को, इसी तरह हमारे मोहल्ले के एरिया के गाँव की खिदमत करेंगे बोल को, ये कारवां तुम आगे बढ़ा लो। ये एक ही चीज नहीं, आगे क्या तो भी रहंदे, हर एक चीज में गौर गरीबों को साथ देते रहो। अल्हम्दुलिल्लाह अल्लाह तुम गए भी मदद देता और सेहत तंदुरुस्ती के साथ तुम्हारी जो टीम है इसी तरह आगे बढ़ को कौम के वास्ते खिदमत देते रहंदे, गरीबों के वास्ते आगे बढ़ को तुम्हें काम करो। और इसके साथ साथ जो हेल्थ कैंप कर रही है, मेडिसिन भी फ्री दे रही, शायद ये बहुत बड़ी चीज है। कि कहते हेल्थ कैंप जो करती हैं, दिखाती हैं, बेच डालती हैं, मेडिसिन जो है वो फ्री देती ना, वो भी एक बहुत बड़ी हिम्मत की बात हो। ये जो काम कर रही जो हारे के सुपर स्पेशलिटीज के तमाम डॉक्टरों को भी तुम्हें शुक्रिया अदा करना। इंशाअल्लाह बहुत अच्छी खिदमत का अंजाम दे रही। और जो हमारे जो लोग यहाँ पर रही, मेरे माँ बहना, मेरे बुजुर्ग जो दिखा लेती डॉक्टर क्या बोलती, सुन को चुप रहना नहीं, वैसा क्या तो भी आगे तुम्हें हॉस्पिटल दिखा लो, कहते भी वहां पर जाको तुम्हें दिखा ले को, सेहत एक तंदुरुस्ती रख लो करने की मेरी बात कहता हुआ आप तमाम का तहे दिल से फिर से एक बार शुक्रिया अदा करते हुए मेरी बात को खत्म करता हूँ। अस्सलाम वालेकुम रहमतुल्लाहि बरकातहू। और एक बात इन्होंने बोले, क्या तो भी बड़ा ऑपरेशन, क्या खुदा ना करे क्या तो भी बड़ा ऑपरेशन, क्या तो सीरियस ऐसा मसला क्या तो भी रहा तो बेंगलुरु को है ना, यहाँ से बसा का भी फ्री इंतजाम करको, उनका जो पेशेंट आ रहती है फ्री में भेजने का काम और वहां पर खर्चा करने का जो भी रहता है वो करते हुआ, ऑपरेशन का जो भी है फ्री में है ना इलाज कराती की बात हमारे बाबू साहब बोल रहे हैं। बहुत बड़ी खुशी की बात, खुदा ना करे किसी वैसा हो, लेकिन हो आया तो सब भी इंतजाम उन्होंने करती हैं। इसका फायदा जो भी आज उठेगी, जो मोहल्ले वाले, जो माँ बहना, मेरे भाइयाँ, सबका भी हमारे ये टीम की जानिब से जो अम्बेडकर महासेना है उनके जानिब से उनको शुक्रिया अदा करो और खास करके उनके हक में दुआ करो कि इसी तरह कौमी मिलत के वास्ते हम आगे बढ़ो, काम करेंगे बोल को जो मुझको बात करने का मौका दे, तमाम का शुक्रिया अदा करते मेरी बात को खत्म करता हूँ। अस्सलाम वालेकुम रहमतुल्लाहि बरकातहू। जय भीम। ಭಾರತೀಯ ಅಂಬೇಡ್ಕರ್ ಮಹಾಸೇನಿಸ್ಟ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಆರೈಕೆ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಪ್ರೀತಿ ಆರೈಕೆ ಟ್ರಸ್ಟ್ ದಾವಣಗೆರೆ ಇವರಿಂದ ಕಣ್ಣಿನ ಉಚಿತ ಚಿಕಿತ್ಸೆಯನ್ನು ಏರ್ಪಡಿಸಲಾಗಿದೆ। ಇಲ್ಲಿ ಬಡ ಜನರು ಬಹಳಷ್ಟು ಬಡ ಜನ ಇದ್ದಾರೆ, ಅವರಿಗೋಸ್ಕರ ಉಚಿತವನ್ನು ಇಟ್ಟಿದ್ದಾರೆ। ನಮ್ಮ ಅಂಬೇಡ್ಕರ್ ಮಹಾಸೇನೆ ಘಟನೆಯಿಂದ ಈ ಕಣ್ಣಿನ ಚಿಕಿತ್ಸೆಯನ್ನು ಇಟ್ಟಿದ್ದಾರೆ। ಇವರಿಗೆ ನಾನು ನನ್ನ ತುಂಬಾ ಮನಸ್ಸಿನಿಂದ ಹೃದಯಪೂರ್ತಿಯಿಂದ ವಂದನೆಗಳು। ಇಲ್ಲಿ ಬಂದಿರ್ತಂತ ನಮ್ಮ ಸಮಾಜದ ಮುಖಂಡರಾದ ಮನ್ಸೂರ್ UM ಮನ್ಸೂರ್ ಅಲಿ ಮತ್ತು ಬಾಬು ಮತ್ತು ಇದು ಅಂಬೇಡ್ಕರ್ ಸಂಘದ ಯೂಸುಫ್ ನೂರುಲ್ಲಾ ಅಧ್ಯಕ್ಷರು ಮತ್ತು ಬಾಷಾ ಸಾಬ್ ಇವರೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ। ಇವರಿಗೆ ನಮ್ಮ ಹೃದಯದಿಂದ ಮನಸ್ಫೂರ್ತಿಯಾಗಿ ವಂದನೆಗಳು ಸಲ್ಲಿಸ್ತೀನಿ। ಜೈ ಭೀಮ್। ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಈಗ ಕಾರ್ಯಕ್ರಮ ಉದ್ದೇಶ ಫಸ್ಟ್ಗೆ ನಾವು ನಮ್ಮ ಸಂಘಟನೆಯಿಂದ ಮತ್ತೆ ನಮ್ಮ ಗೆಳೆಯರಿಂದ ನಮ್ಮ ಹುಡುಗರಿಂದ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕ್ಲಿಯರ್ ಮಾಡ್ಬೇಕಾದ್ರೆ ಒಂದು ವಿಚಾರ ತಗೊಂಡ್ವಿ। ಅಧ್ಯಕ್ಷ ನಾವು ಮಾತಾಡ್ಬೇಕಾದ್ರೆ ಕ್ಲಿಯರ್ ಆಗಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಅಧ್ಯಕ್ಷ ಏನ್ ಮಾಡನ್ರಿ ಅಂಬೇಡ್ಕರ್ ಜಯಂತಿಗೆ ನಮ್ಮ ನೂರುಲ್ಲಾ ಸರ್ ಅಂತ ಚರ್ಚೆ ಆಯ್ತು। ಅಧ್ಯಕ್ಷ ಕೆಲವೊಂದು ಊಟ ಪಾಠ ಇನ್ನೊಂದು ಮತ್ತೊಂದು ಮಾತಾಡಿದ್ರೆ ಎಲ್ಲ ವೇಸ್ಟ್, ಇನ್ನೊಂದು ವಿಚಾರ ನಮ್ಮ ತಲೆಗೆ ಬೇಡ, ಅಲ್ಲಿ ಸವಲತ್ತು ಏನಿಲ್ಲ ಅದನ್ನ ಕೊಡೋಣ ಜಯಂತಿ ಪ್ರಯುಕ್ತ। ಆಯ್ತು ಅಧ್ಯಕ್ಷ, ನಿಮಗೆ ಅನ್ಸ್ದಂಗೆ ಏನ್ ಮಾಡ್ಬೇಕಾಗತ್ತೆ ಅದನ್ನ ಮಾಡ್ರಿ ಅಂತ ಹೇಳಿದ್ರು। ಮಾಡೋ ಉದ್ದೇಶ ಏನಾದ್ರು ಬೇಕಲ್ಲ, ಬಡವರಿಗೆ ಮಾಡ್ಬೇಕಲ್ಲ, ಏನ್ ಮಾಡೋಣ? ನಮ್ಮ ಅಧ್ಯಕ್ಷರು ಕರೆಕ್ಟಾಗಿ ಅಧ್ಯಕ್ಷರು ಮತ್ತೆ ಯೂಸಫ್ ಅಣ್ಣ ಅವ್ರ ಲೆಕ್ಕದಾಗೆ ಒಂದು ಚರ್ಚೆ ಆಗೈತೆ ಅಲ್ಲೇ। ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಒಂದು ಚರ್ಚೆ ಆಗೈತೆ, ಈ ತರ ಹೆಲ್ತ್ ಕ್ಯಾಂಪ್ ಮಾಡಿದ್ರೆ ಒಳ್ಳೇದು ಬಡವರಿಗೆ ಅಂತ। ಫಸ್ಟ್ ಆಫ್ ಆಲ್ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಬೇಕಾಗಿರೋದು ಯೂಸಫ್ ಅಣ್ಣ ಅವರಿಗೆ। ಯಾಕಪ್ಪ ಅಂದ್ರೆ ಇಂಥ ಕಾನ್ಸೆಪ್ಟ್ ನ ಇವ್ರನ್ನೆಲ್ಲ ಕರೆಕ್ಟಾಗಿ ಕರ್ಕೊಂಬಂದು ಈ ತರ ನಿರ್ದೇಶನದಿಂದ ಮಾಡ್ಬೇಕು, ನೋಡ್ಬೇಕು,
ಬಡವರಿಗೆ ಏನಾರ ನಾನು ಒಂದು ಮಾಡ್ಬೇಕನ್ನೋ ಅವ್ರ ಕೊಡುಗೆ ಐತಲ್ಲ, ಅದಕ್ಕೆ ನಾವು ಮೆಚ್ಚಲೇಬೇಕು ಫಸ್ಟ್ ಆಫ್ ಆಲ್. ಹಾಗಾಗಿ ಫಸ್ಟ್ ಅಭಿನಂದನೆ ಅವರಿಗೋಸ್ಕರ. ಆಮೇಲೆ ಇನ್ನೊಂದು ಈ ಎಲ್ಲ ಏನು ಈ ಥರ ಸಿಸ್ಟಮೆಟಿಕ್ ಆಗಿ ಈ ಹೆಲ್ತ್ ಕ್ಯಾಂಪ್ನ ಈ ಆರ್ಯಾಕೆ ಹಾಸ್ಪಿಟ್ಲು ಮತ್ತು ಸಪ್ತಗಿರಿ ಹಾಸ್ಪಿಟ್ಲು ಕೋಇನ್ಸಿಡೆಂಟ್ ತಗೊಂಬರೋಂಥದ್ದು ದೊಡ್ಡ ವಿಚಾರಕ್ಕೆ ಇಷ್ಟು ಧೈರ್ಯವಾಗಿ ಕೈ ಹಾಕ್ತಾರಂತಂದ್ರೆ ಇಲ್ಲಿರೋ ಮುಖಂಡರುಗಳಿಗೆ ಫಸ್ಟ್ ಅಭಿನಂದನೆ ಹೇಳ್ಬೇಕು. ಅದಕ್ಕೆ ಬಾಬು ಸರ್ ಅವ್ರಿಗೆ ಪ್ರಮುಖವಾಗಿ ಏನು ಪಾತ್ರ ವಹಿಸಿದಾರಲ್ಲ ಅವ್ರಿಗೆಲ್ಲ ಪ್ರಮುಖವಾಗಿ ಅಭಿನಂದನೆ ಸಲ್ಲಿಸ್ಬೇಕು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಜಾಗದಲ್ಲೇ ಮಾಡ್ಬೇಕನ್ನೋ ಉದ್ದೇಶ ಯಾಕಪ್ಪ ಅಂತಂದ್ರೆ ಇಲ್ಲಿರೋಂಥ ಬಡತನ ಅನ್ನೋಕಿನ ಬಡವರಿಗೆ ಏನಾರ ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಬಂತು. ಈ ವಿಚಾರನ ಪ್ರಸ್ತಾಪನೆ ಮಾಡ್ಬೇಕಾದ್ರೆ ಕೆಲವ್ರ ಲೆಕ್ಕದಾಗೆಲ್ಲ ಬೇಡ ಬೇಕು ಅನ್ನೋ ಲೆಕ್ಕದಾಗ ಯೋಚನೆ ಮಾಡ್ಬೇಕಾದ್ರೆ ಇಲ್ಲಿರೋ ಮುಖಂಡರ ಲೆಕ್ಕದಾಗ ಇರೋಂಥವ್ರು ಯಾವುದೇ ತರದ ಅಡೆತಡೆ ಬಂದ್ರು ನಾವು ಅಲ್ಲೇ ಮಾಡೋಣ, ಯಾವುದೇ ತರದ್ದು ಏನೇ ಬೇಕು ಅನ್ನೋದಾದ್ರೂ ನಾವು ತರ ಅಂತ ವ್ಯವಸ್ಥೆ ಮಾಡೋಣ. ಈ ಆರ್ಯಾಕೆ ಹಾಸ್ಪಿಟ್ಲ್ ಅಂದ್ರೆ ಇನ್ನು ಸುಮ್ಮನೆ ಸಾಮಾನ್ಯ ವಿಚಾರ ಅಲ್ಲ, ಅಲ್ಲಿಂದ ಕರ್ಸ್ಬೇಕು ಮಾಡ್ಬೇಕು ಅನ್ನೋದು. ಅಂತರ್ನು ಇಲ್ಲಿ ಕರ್ಸ್ಕೊಂಡು ಇಲ್ಲಿ ಹೆಲ್ತ್ ಕ್ಯಾಂಪ್ನ ಪ್ರತಿಯೊಂದರಿಗೂ ಏನೇನು ಸಮಸ್ಯೆ ಇದೆ ಅಂತರ್ನೆಲ್ಲ ಗುರುತು ಹಿಡಿದು ಅಂತರಿಗೆ ಅಕಸ್ಮಾತ್ ಚಿಕಿತ್ಸೆ ಏನಾದರೂ ಹೆವಿ ಖರ್ಚು ಆಗ್ಬಹುದು ಅಂತ ಇದ್ರೆ ಅದನ್ನ ನಮ್ಮ ಸಂಘಟನೆನೇ ನೋಡ್ಕೊಂತ ಭರವಸೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಈಗ ಯಾವ್ದಾರ ಒಂದು ವಿಷಯ ಆಗಿರ್ತೈತಿ, ಏನಾದ್ರು ಆಪರೇಷನ್ ಆಗಿರ್ಬೋದು, ಇಂಥ ಆಪರೇಷನ್ ಏನಾದ್ರು ಮಾಡ್ಬೇಕು ಅನ್ನೋದಿದ್ರೆ ಅದನ್ನ ನಮ್ಮ ಸಂಘಟನೆನೇ ವಹಿಸ್ಕೊಂತ ಭರವಸೆ ಕೊಟ್ಟೈತಿ. ಹಾಗಾಗಿ ಇಲ್ಲಿರೋಂಥವ್ರಿಗೂ ಮತ್ತೆ ಇಲ್ಲಿರೋಂಥ ಜನಗಳಿಗೂ ಮತ್ತೆ ನಮ್ಮ ಸಂಘಟನೆಯರಿಗೂ ಎಲ್ಲರಿಗೂ ಕ್ಲಿಯರ್ ಆಗಿ ಹೇಳೋದಂದ್ರೆ ಇಂಥ ಕಾರ್ಯಕ್ರಮಗಳಿಗೆ ಇಂಥ ಸಂದೇಶ ಕೊಡೋಂಥ ಫಂಕ್ಷನ್ಗಳಿಗೆ ಎಲ್ಲರೂ ಅಟೆಂಡ್ ಆಗಿ ಮಾಡ್ಬೇಕಂತ ಉದ್ದೇಶ ಇರೋಂಥವ್ರು ಎಲ್ಲ ಬೆಂಬಲ ಸೂಚಿಸ್ತಾರೆ. ಇನ್ನೊಂದು ಮತ್ತೊಂದು ಬೇರೆ ಎಲ್ಲಾ ಕಡೆನೂ ಯೋಚನೆ ಮಾಡ್ತಾ ಇದ್ರೆ ಕೆಲವರು ಇಲ್ಲಿರೋರೆ ಇದನ್ನ ತುಳಿಯಂತ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಏನ್ ಅನ್ನೋದು ಈಗಲೇ ಯೂಸಫ್ ಅಣ್ಣ ಆಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು ಹೇಳಿದಾರಲ್ಲ, ಏನೇ ಆಗ್ಲಿ ನಾವು ಮಾಡೋಣ, ಆಗೋದು ಹೋಗೋದನ್ನ ಎಲ್ಲ ಕ್ಲಿಯರ್ ಆಗಿ ಇಟ್ಕೊಳ್ಳೋಣ ಅಂತ. ಈ 4 ಮಾತನ್ನ ನನಗೆ ಮಾತಾಡಕ್ ಕೊಟ್ಟಿರೋಂಥ ನನ್ನ ಎಲ್ಲಾ ಮುಖಂಡರುಗಳಿಗೂ ಹೊಂದಿಸ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.